ಆಂದೋಲನ ಡಿಜಿಟಲ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ಮೂರ್ತಿ. ಮೈಸೂರು ಪೊಲೀಸ್ ತರಬೇತಿ ಶಾಲೆಯಲ್ಲಿ ಬುನಾದಿ ತರಬೇತಿ ಪಡೆಯುತ್ತಿರುವ 10ನೇ ತಂಡದ 40 ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಪಾಲ್ಗೊಂಡಿದ್ದರು. ಇನ್ನು ತರಬೇತಿ ಪಡೆದ ಪ್ರಶಿಕ್ಷಣಾರ್ಥಿಗಳು ಪೊಲೀಸ್ ತರಬೇತಿ ಅನುಭವ ಹಂಚಿಕೊಂಡಿದ್ದು ಹೀಗೆ. ವಂದನಾ, ನನ್ನ ಹೆಸರು ವಂದನಾ ಸುರೇಂದ್ರ ಗೌರಾಜ್ ಅಂತ. ನಮ್ಮದು ಬೆಳಗಾವಿ ಡಿಸ್ಟಿಕ್ಕು. ನಾವು ಗ್ರಾಮೀಣ ಪ್ರದೇಶದಿಂದ ಅಲ್ಲಿ ಬೆಳೆದಿದ್ದು. ಹೈಸ್ಕೂಲು ಆಗಲಿ, ಪ್ರೈಮರಿ ಆಗಲಿ, ಕಾಲೇಜ್ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿನೇ ಓದಿದ್ದು. ಅದಾದ ನಂತರ ನಾನು 2015ರಲ್ಲಿ ಧಾರವಾಡಕ್ಕಂತ ಕಾಂಪಿಟೇಟಿವ್ ಸ್ಟಡಿ ಮಾಡಬೇಕು ಅಂತ ಹೋದೆ. ಅಲ್ಲಿಂದ 2015ರಿಂದ ನನ್ನ ಜರ್ನಿ ಕಾಂಪಿಟೇಟಿವ್ ಫೀಲ್ಡಲ್ಲಿ 2019 ಆಮೇಲೆ 2022 ತನಕ ಎಂಡ್ ಆಗಿದ್ದಂದರೆ 2022 ಅಲ್ಲಿ ತನಕ ನಾನು ಕಾಂಪಿಟೇಟಿವ್ನ ಓದಿದ್ದೆ. ತುಂಬ ಎಕ್ಸಾಮ್ಗಳನ್ನು ಬರೆದೆ, ಎಲ್ಲ ಸ್ವಲ್ಪದರಲ್ಲಿ ಮಿಸ್ ಆಯಿತು. ಆಮೇಲೆ ನನಗೆ ಫೈನಲ್ ಆಗಿದ್ದು ಅಂದರೆ ಇದು ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಕಾಂಪಿಟೇಟಿವ್ ಅನ್ನೋದು ತುಂಬ ವಿಶಾಲ, ಓದಬೇಕು, ಆಮೇಲೆ ತಾಳ್ಮೆ ಬೇಕು, ಅಲ್ಲಿ ಪೇಷನ್ಸ್ ತುಂಬ ಅಗತ್ಯ. ಯಾವುದೇ ಕಾರಣಕ್ಕೂ ನಾವು ನಮ್ಮ ತಾಳ್ಮೆ ಮತ್ತು ಪೇಷನ್ಸ್ನ ಕಳ್ಕೋಬಾರ್ದು. ನಾವು ಜಾಸ್ತಿ ಎಫರ್ಟ್ ಹಾಕಿದರೆ ನಮಗೆ ಕಡಿಮೆ ಹುದ್ದೆ ಸಿಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ನಾನು 2015ರಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡೆ. ನಮ್ಮದು ಕಾಗವಾಡ ತಾಲೂಕಲ್ಲಿ ನಾನು ಕಾಲೇಜನ್ನು ಮುಗಿಸಿದ್ದು. ಅದು ನಮ್ಮ ಕಲಾ ವಿಭಾಗಕ್ಕೆ, ಆರ್ಟ್ಸ್ ವಿಭಾಗಕ್ಕೆ ನಾನು ಗೋಲ್ಡ್ ಮೆಡಲ್ ತೊಗೊಂಡಿದ್ದೆ. ಅದಾದ ನಂತರ ನಾನು ಅಲ್ಲಿಂದ ಧಾರವಾಡಕ್ಕಂತ ಓದಕ್ಕೆ ಹೋಗಿದ್ದೆ. ಈಗ ನಾನು ಮೇ 9 ನಾನು ಇಲ್ಲಿ ಮೈಸೂರು PTS ಅಲ್ಲಿ ಟ್ರೈನಿಂಗ್ ಅಂತ ಬಂದೆ. ನಾನು ಬರಬೇಕಾದ್ರೆ ನನ್ನ ಮಗಳು 6.5 ತಿಂಗಳದವಳಿದ್ಲು. ನಾನು ಅವಳನ್ನ ಬಿಟ್ಟು ಟ್ರೈನಿಂಗ್ ಮುಗಿಸ್ಕೊಂಡು ಸಕ್ಸಸ್ಫುಲಿಯಾಗಿ ಹೋಗ್ತಿದ್ದೀನಿ. ನಾನು ಸಕ್ಸಸ್ ಆದೆ, ಬಟ್ ನನ್ನ ಮಗಳಿಗೆ ತುಂಬ ಕಷ್ಟ ಆಯಿತು. ತಾಯಿನ ಬಿಟ್ಟು ತುಂಬ ಚಿಕ್ಕ ಮಗು ಯಾವ ಥರ ಅಲ್ಲಿ ಫೀಲ್ ಮಾಡ್ಕೊಳ್ತು ಅಂತ ಗೊತ್ತಿಲ್ಲ. ಬಟ್ ನಮ್ಮ ಆಫೀಸರ್ಸ್ ಎಲ್ಲ ನನಗೆ ಬೇಕು ಅಂದಾಗ ನನಗೆ ರಜೆಗಳನ್ನ 1 ದಿನ 2 ದಿನ ಕೊಟ್ಟು ಕಳಿಸಿದ್ದಾರೆ. ಅವರಿಗೆಲ್ಲ ನನ್ನ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನು ಆದಷ್ಟು ಬೇಗ ಹೋಗಿ ನನ್ನ ಮಗುನ ನೋಡ್ತೀನಿ. ನನಗೆ ಇಲ್ಲಿ ನನ್ನ ಮಗು ನೋಡಬೇಕು ಅನಿಸಿದಾಗ, ನನ್ನ ಮಗುಗೆ ಏನೋ ಎಮರ್ಜೆನ್ಸಿ ಇದೆ ಅನಿಸಿದಾಗ SP ಗೀತಾ ಮೇಡಮ್ ಅವರು ನನಗೆ ರಜೆಗಳನ್ನ ಕೊಟ್ಟಿದ್ದು ಉದಾಹರಣೆನೂ ಇದೆ. ಆಮೇಲೆ ಎಲ್ಲ ಸರ್ಗಳು ನಂಗೆ ಸಪೋರ್ಟ್ ಮಾಡಿದರು. ನಮ್ಮದು DYSP ಸರು, ಶಂಕರೇಗೌಡ ಸರ್ ಆಗಲಿ, ಆಮೇಲೆ ನಮ್ಮ RPI ಸರ್ ಆಗಲಿ, ರಂಗಸ್ವಾಮಿ ಸರ್ ಆಗಲಿ, ನನಗೆ ಬೇಕು ಸರ್, ನನಗೆ ನನ್ನ ಮಗಳು ಎಮರ್ಜೆನ್ಸಿ ಇದೆ ಅಂದಾಗ ನಂಗೆ ಅವರು ರಜೆ ಕೊಟ್ಟಿದ್ದು ಉದಾಹರಣೆ ಇದೆ. ಅವ್ರಿಗೆಲ್ರಿಗೂ ನನ್ನಿಂದ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಅವರಿಗೂ ಎಲ್ರಿಗೂ ನನ್ನ ಕಡೆಯಿಂದ ಈ PTS ಅಲ್ಲಿ ಇವತ್ತಿನ ಕೊನೆಯ ಸಲ್ಯೂಟ್. ನನ್ನ ಹೆಸರು ಕವಿತಾ ಲಮಾಣಿ ಅಂತ. ನಾನು ಗದಗ ಡಿಸ್ಟಿಕ್ ಸರ್ಜಾಪುರ ಅಂತ ಒಂದು ಗ್ರಾಮದಿಂದ ಬಂದಿದ್ದೀನಿ. ಮುಂಚೆ ಈ ಜಾಬ್ ತುಂಬ ಇಷ್ಟಪಟ್ಟೆ ಬಂದಿದ್ದು. ನಾನು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಇದು ಸಾಮಾನ್ಯವಾದಲ್ಲ, ಎಲ್ಲರಿಗೂ ಒಂದು ಆಸೆ ಇಟ್ಟು ಬಂದಿರುವಂಥ ಜಾಬು. ಆ್ಯಂಡ್ ನಂದು MA ಮುಗಿದಿದೆ. MA ಮಹಿಳಾ ಅಧ್ಯಯನ ಅಂತ ನಾನು MA ಮಾಡಿದ್ದು. ಪೊಲೀಸ್ ಜಾಬ್ ಆದಮೇಲೆ ಈ ಟ್ರೈನಿಂಗ್ ಬಗ್ಗೆ ಹೇಳಬೇಕಾದ್ರೆ, ಇದು ಕರ್ನಾಟಕದಲ್ಲಿ ಒಂದೇ ಇರೋದು ಮಹಿಳಾ PTS ಅಂತ ಮಹಿಳಾ ತರಬೇತಿ ಶಾಲೆ. ಇದು ಮೈಸೂರಲ್ಲಿ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ನಮ್ಮ ಪ್ರತಿಯೊಂದು ಟ್ರೈನಿಂಗೂ ಕೂಡ ತಮ್ಮ ಮಕ್ಕಳ ಥರ ನಮ್ಮೆಲ್ಲ ADIಸ್ಗಳು ತಮ್ಮ ಮಕ್ಕಳ ಥರ ನಮಗೆಲ್ಲ ನೋಡ್ಕೊಂಡಿದ್ದಾರೆ. ನಮ್ಮ DYSP ಸರ್ ಇರ್ಬೋದು, ಇದಕ್ಕಿಂತ ಮುಂಚೆ ನಮ್ಮ SP ಮೇಡಮ್ ಗೀತಾ ಮೇಡಮ್ ಅವರಿದ್ದರು. ಎಲ್ಲ ಪ್ರತಿಯೊಂದು ಕಾಳಜಿ, ನಮ್ಮ ಬಗ್ಗೆ ಅತಿಯಾದ ಆತ್ಮವಿಶ್ವಾಸದಿಂದ ನಮ್ಮ ಪ್ರತಿಯೊಂದನ್ನು ಕಲಿಸ್ತಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಹೆಜ್ಜೆಗೂ ನಮ್ಮ ಮೀಡಿಯಾಗಳು ನಮಗೆ ಯಾವ ಥರ ತಿದ್ದಿದ್ದಾರೋ ನಮಗೆ ಗೊತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಸರ್. ಇಷ್ಟೇ ಸರ್. ಟ್ರೈನಿಂಗ್ ಅಂದರೆ ಇದು 10 ತಿಂಗಳ ಕೋರ್ಸ್, 10 ತಿಂಗಳ ಟ್ರೈನಿಂಗ್ ಇರುತ್ತೆ ಸರ್. ಇದು ಬೇಸಿಕ್ಕು. ಆ್ಯಂಡ್ ಈ ಸಲ ಪ್ರತಿ ಸಬ್ಜೆಕ್ಟ್ ಎಲ್ಲ ಚೇಂಜ್ ಆಗಿದೆ. ಅದನ್ನು ಇದೇ ಮೈಸೂರು PTS ಮತ್ತು ತನಿಸಂದ್ರ PTS ಅವರು ಸೇರಿ ತಯಾರಿಸಿದ್ದು. ನಮಗೆ 9 ಸಬ್ಜೆಕ್ಟ್ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟಿಗೂ PSI ಮತ್ತು PI ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನಮಗೆ ಕ್ಲಾಸಸ್ ಮಾಡ್ತಿದ್ರು. ಲಾ ಕ್ಲಾಸಸ್ ಅಂದರೆ 2023 ಜುಲೈಯಿಂದ ಇದು BNS ಆ್ಯಂಡ್ BNSS 2 ಹೊಸದಾಗಿ ಬಂದಿದೆ. ಅದು 2024 ಜುಲೈ 1ರಿಂದ ಜಾರಿಗೆ ಬಂದು ನಮಗೆಲ್ಲ ಅದು ಕ್ಲಾಸಸ್ ಹೇಳ್ತಿದ್ರು. ಒಬ್ಬರು ಮಹೇಶ್ ಸರ್ ಆ್ಯಂಡ್ BNSS ಚಂದ್ರು ಸರ್ ಅಂತ ಲಾಯರ್ ಇದ್ರು. ಅವರು ಪ್ರತಿಯೊಂದು ಕ್ಲಾಸನ್ನು ತುಂಬ ವಿವರವಾಗಿ ಮತ್ತು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಿದ್ರು ಸರ್. ಆ್ಯಂಡ್ ಅದನ್ನು ಬಿಟ್ಟರೆ ನಾವು ಪ್ರತಿಯೊಂದು ವೃತ್ತಿ ತರಬೇತಿ ಅಂತ ಕೌಶಲ್ಯಾಧಾರಿತ ಐಗಾಟ್ ಕರ್ಮಯೋಗಿ ಅದು ಆಗಲಿ, ಮತ್ತು ನಮ್ಮ ಸ್ಕಿಲ್ ಪ್ರತಿಯೊಂದು, ಈಗೇನಾದರೂ ನಾವು ಕೆಲಸದ ಸ್ಥಳದಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದರೆ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು,
ಅದು ಸಾಮಾನ್ಯವಾದ ಜ್ಞಾನ ಕೂಡ ನಮಗೆಲ್ಲ ಕಲಿಸ್ಕೊಟ್ಟಿದ್ದಾರೆ ಸರ್ ಇಲ್ಲಿ. ಇಷ್ಟೇ ಸರ್. ನನ್ನ ಹೆಸರು ಆಸಿಯಾ ಬೇಗಂ. ನಾನು ಬೀದರ್ ಡಿಸ್ಟಿಕ್ಕಿಂದ ಬಂದೀನಿ. ನಂದು ಅಪಾಯಿಂಟ್ ಬೆಂಗಳೂರು ಸಿಟಿ. ನಾನು ಜಾಯಿನ್ ಆಗಿದ್ದು 3 ಫೆಬ್ರವರಿ 2025 ಇಲ್ಲಿ ಬಂದಿದ್ದು ಮೈಸೂರು ಟ್ರೈನಿಂಗ್ ಸ್ಕೂಲಿಗೆ 20 ಏಪ್ರಿಲ್ 2025ಗೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು 2023 ಧಾರವಾಡಿಂದ ಅಲ್ಲೇ ಸ್ಟಡಿ ಮಾಡಿಕೊಂಡೆ ಮುಂದಿನ ದಿನಕ್ಕೆ ಬೆಂಗಳೂರಿಗೆ ಬಂದೆ. ಅಲ್ಲಿ 2025 ಈ ಜಾಬಿಗೆ ಸೆಲೆಕ್ಷನ್ ಆದೆ. ಇಲ್ಲಿ ಬಂದ ಮೇಲೆ ನನಗೆ ಏನೂ ಗೊತ್ತಿದ್ದಿಲ್ವ. ಫಸ್ಟ್ ಏನು ಫಿಸಿಕಲ್ ಟ್ರೈನಿಂಗ್ ಹೆಂಗಿರುತ್ತೆ ಅಂತ ಏನೂ ಗೊತ್ತಿದ್ದಿಲ್ಲ, ಏನು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ರನ್ನಿಂಗ್ ಮಾಡಬೇಕಾಗುತ್ತೆ, ಫಿಸಿಕಲ್ ಫಿಟ್ನೆಸ್ ಇರಬೇಕಾಗುತ್ತೆ. ನಮ್ಮ ಸರ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ PTS ಅಧಿಕಾರಿಯವರು ನಮಗೆ ಸಪೋರ್ಟ್ ಮಾಡಿ ಈ 10 ಮಂತ್ಸ್ ಟ್ರೈನಿಂಗ್ ಏನೋ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಫ್ಯಾಮ್ಲಿ, ನಮ್ಮ ಪೇರೆಂಟ್ಸ್ ಅವರೆಲ್ಲ ನಮಗೆ ಸಪೋರ್ಟ್ ಕೊಟ್ಟು ಇಲ್ಲಿಂದ ತನಕ ತಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಸ್ನೇಹ PO ಅಂತ, ಚಿತ್ರದುರ್ಗದಿಂದ ಬಂದಿರೋದು. ನಾನು ಅಪಾಯಿಂಟ್ ಆಗಿರೋದು ಬೆಂಗಳೂರು ಸಿಟಿಗೆ. ಈ ಒಂದು ಜಾಬ್ ತೊಗೊಳೋಕ್ಕೋಸ್ಕರ ನಾನು 4 ಇಯರ್ಸಿಂದ ಪ್ರಯತ್ನ ಪಟ್ಟಿದ್ದೀನಿ. ಇದು 2022 ಕಾಲ್ಫಾರ್ಮ್ ಆಗಿದ್ದು, ಬಟ್ ನಾವು ಅಪಾಯಿಂಟ್ ಆಗಿ ಸೇರಿಕೊಂಡಿದ್ದು 2025ಗೆ. ಅದಾದ ನಂತರ ಇಲ್ಲಿ ನಮಗೆ ಬಂದಾಗ ಇಲ್ಲಿ ಹೊಸ ಪಠ್ಯಕ್ರಮ ಬಂದಿದ್ದು. ಅಂದರೆ ನಮ್ಮದು ಟ್ರೈನಿಂಗ್ ಬಂದುಬಿಟ್ಟು 10 ಮಂತ್ಸ್ ಆಯಿತು. ಹೊಸದಾಗಿ ಸಿಲೆಬಸ್ಗಳು ಆ್ಯಡ್ ಆದವು. ಜೊತೆಗೆ ನಮಗೆ ಇಲ್ಲಿ ಔಟ್ಡೋರಲ್ಲಿನೂ ಕೂಡ ಹೊಸ ಸಿಲೆಬಸ್ಗಳು ಆ್ಯಡ್ ಆದವು. ಜೊತೆಗೆ ಫಸ್ಟ್ ಟೈಮು ಹುಡುಗಿರಿಗೆ 10 ಕಿಲೋಮೀಟರ್ಸ್ ರನ್ನಿಂಗ್ ಇಟ್ಟರು. ರನ್ನಿಂಗ್ ಜೊತೆಗೆ ನಮಗೆ ವಿತ್ ಗೇರು ವಿತೌಟ್ ಗೇರ್ ವೆಹಿಕಲ್ ಕೂಡ ಕಲಿಸ್ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಶಾರ್ಟ್ ವೆಪನ್ ಫೈರಿಂಗ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು ಟ್ರೈನಿಂಗು. ಅಷ್ಟೇ ಕಷ್ಟ ಅನ್ನೋದಕ್ಕಿಂತ ಎಂಜಾಯ್ ಮಾಡಿಕೊಂಡು ಟ್ರೈನಿಂಗ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು ಟ್ರೈನಿಂಗು. ನಮ್ಮದು ಎಂಡ್ಯೂರೆನ್ಸು ಬಿಲ್ಡ್ ಆಗೋಕ್ಕೋಸ್ಕರ ಇದು ಒಂದು ಒಳ್ಳೆ ಆಪರ್ಚುನಿಟಿ ಕೂಡ ಆಯಿತು ನಮಗೆ. ಅಂದರೆ ಈ ಒಂದು ಜಾಬು ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ. ತುಂಬ ಖುಷಿ ಇದೆ. ಅದ್ರ ಜೊತೆಗೆ ಇಲ್ಲಿ ಬಂದ ಮೇಲೆ ನಾನು BE ಗ್ರ್ಯಾಜುಯೇಟ್ ಆಗಿರೋದ್ರಿಂದ ನನಗೆ ಇಲ್ಲಿ ಹೊಸ ಕಾನೂನುಗಳು ತಿಳ್ಕೊಂಡೆ. ಜೊತೆಗೆ ಸೈಬರ್ ಕ್ರೈಮ್ ಪ್ರತಿಯೊಂದು ಯಾವ ಥರ ಸೈಬರ್ ಕ್ರೈಮ್ ಆಗುತ್ತೆ, ಯಾವ ಥರ ಕಾನೂನು ಲಾ ಅಪ್ಲೈ ಮಾಡ್ಬೋದು ಎಲ್ಲನೂ ತಿಳ್ಕೊಂಡೆ. ಇದರಿಂದ ಮುಂದೆ ಇಲ್ಲಿಂದ ನಾನು ನಾನು ಠಾಣೆಗೆ ಹೋದ್ಮೇಲೆ ಯಾವ ರೀತಿ ಸಾಲ್ವ್ ಮಾಡ್ಬೋದು, ಯಾರೇ ಒಂದು ಪ್ರಾಬ್ಲಮಿಂದ ಬಂದಾಗ ಯಾವ ಥರ ನಾವು ಅವರಿಗೆ ಫಸ್ಟ್ ರೆಸ್ಪಾಂಡರ್ ಆಗಿ ನಾವು ಅವರಿಗೆ ರೆಸ್ಪಾನ್ಸ್ ಕೊಡ್ಬೋದು ಅನ್ನೋದು ನನಗೆ ಚೆನ್ನಾಗಿ ಕಲ್ತಿದ್ದೀನಿ ಇಲ್ಲಿ. ಅದನ್ನು ನಾನು ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ ಯಾರೇ ಒಬ್ಬರು ಬಂದರೂ ಕೂಡ ಅವರಿಗೆ ಒಳ್ಳೆ ರೀತಿಯಿಂದ ರೆಸ್ಪಾಂಡ್ ಮಾಡಿ ಅವರ ಕಷ್ಟಗಳಿಗೆ ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ರೆಸ್ಪಾಂಡ್ ಮಾಡೋದಕ್ಕೆ ನನಗೆ ತುಂಬ ಒಂದು ಖುಷಿ ಇದೆ. ನಾನು ಹೋಗ್ಬಿಟ್ಟು ಒಳ್ಳೆ ರೀತಿ ಕೆಲಸ ಮಾಡೋದಕ್ಕೆ ನನಗೆ PTS ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದೆ. ನಾನು PTSಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಬೇಬಿ ಕಲಾ. ನಮ್ಮ ಡಿಸ್ಟಿಕ್ ಬೀದರು. ನಾನು MA B.Ed ಮುಗಿದಿದೆ ನನ್ನ ಕ್ವಾಲಿಫಿಕೇಷನ್. ಸ್ಕೂಲಲ್ಲಿ ಗೆಸ್ಟ್ ಟೀಚರಾಗಿ ಹೈಸ್ಕೂಲ್ ಗೆಸ್ಟ್ ಟೀಚರಲ್ಲಿ ಕೆಲಸ ಮಾಡ್ತಿದ್ದೆ. ಕೋಚಿಂಗ್ ತೊಗೊಂಡೆ. ಲಾಕ್ಡೌನ್ ಇತ್ತು. ಆ ಕೋಚಿಂಗ್ ಮುಗಿಸ್ಕೊಂಡೆ ಸ್ಕೂಲಲ್ಲಿ ಕೆಲಸ ಮಾಡ್ಕೋತೆ ಕಾಲ್ಫಾರ್ಮ್ ಆಯಿತು. 2022ರಲ್ಲಿ ಕಾಲ್ಫಾರ್ಮ್ ಆಗಿ ಅಪ್ಲಿಕೇಶನ್ ಹಾಕಿದೆ. 1-2 ವರ್ಷ ತನಕ ಎಕ್ಸಾಮ್ ನಡೆಸಿಲ್ಲ. ಎಕ್ಸಾಮ್ ನಡೆಸಿ ಮತ್ತೆ 1 ವರ್ಷ ಗ್ಯಾಪ್ ಆಯಿತು. ಆದ ನಂತರ ಎಕ್ಸಾಮ್ ಆಯಿತು. ಎಕ್ಸಾಮ್ ಆಗಿ ಹಾಗೆ ಎಕ್ಸಾಮ್ ಮುಗಿದ್ರೂ ಕೂಡ ಜಾಯ್ನ್ ಆಗೋ ತನಕ ಸ್ಕೂಲಲ್ಲಿ ಗೆಸ್ಟ್ ಟೀಚರಾಗಿ ನಾಡಿದ್ದು ಜಾಯ್ನ್ ಅದ ಅಂತಂದ್ರೆ ಅವಾಗ ಸ್ಕೂಲಲ್ಲಿ ಜಾಯ್ನ್ ಆದೆ. ಇಲ್ಲಿ ಬಂದು ಒಂಥರ ಖುಷಿ ಆಯಿತು. ಎಲ್ಲ ಥರ ಆ್ಯಕ್ಟಿವಿಟೀಸ್, ಬೈಕ್ ರೈಡಿಂಗ್ ಆಗ್ಬೋದು, ಪಿಸ್ತೂಲ್ ಶೂಟಿಂಗ್ ಆಗ್ಬೋದು, ಎಲ್ಲ ಥರದ ಫುಲ್ ಆ್ಯಕ್ಟಿವಿಟಿ ಒಂಥರ ಕಲರ್ಫುಲ್ ಆಗಿತ್ತು. ಥ್ಯಾಂಕ್ ಯು ಸರ್. ಜಾಬ್ ಆಗಿ ತುಂಬ ಖುಷಿ ಆಗ್ತಿದೆ ಸರ್. ಕೆಲಸ ಸಿಕ್ಕಿ ಒಂಥರ ನಮಗೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗಿವಿ ಸರ್. ಅದು ತುಂಬ ಖುಷಿ ಇದೆ ಸರ್. ನಾವು ಈಗ ಮನೆಯವರಿಗೆಲ್ಲ ಹೆಲ್ಪ್ ಮಾಡ್ಬೋದು ಸರ್. ಅದರಿಂದ ತುಂಬ ಖುಷಿ ಆಗ್ತಿದೆ ಸರ್.